ಗುರ್ಲಾಪುರ ಗ್ರಾಮದಲ್ಲಿ ಕಬ್ಬಿನ ಬೆಳೆಗಾಗಿ ಇವತ್ತು ಏನಂತಂದ್ರೆ ಹೋರಾಟ ನಡೀತಾ ಇದೆ. ಇವತ್ತು 8ನೇ ದಿವಸದ ಹೋರಾಟ. ನಿನ್ನೆ ಸಂಧಾನ ಸಭೆ ವಿಫಲ ಆಗಿರತಕ್ಕಂಥದ್ದು. ಸೊ ಇವತ್ತಿನ ಯಾವ ರೀತಿ ಹೋರಾಟ ಇರುತ್ತೆ, ಇವತ್ತು ಸಚಿವ ಸಂಪುಟ ಸಭೆ ಕೂಡ ನಡೀತಾ ಇದೆ. ಸೊ ಯಾವೆಲ್ಲ ನಿರೀಕ್ಷೆಗಳನ್ನ ಇವತ್ತು ರೈತರು ಇಟ್ಕೊಂಡಿದ್ದಾರೆ ಅನ್ನುವಂಥ ವಿಚಾರವಾಗಿ ಇವತ್ತು ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಈ ರೈತ ಚಳವಳಿಯ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಚುನಪ್ಪ ಪೂಜಾರಿ ಅವರಿದ್ದಾರೆ. ಸರ್, ಈಗ ಇವತ್ತು ಸಚಿವ ಸಂಪುಟ ಸಭೆ ಇದೆ. ನಿನ್ನೆ ಸಚಿವರು ಬಂದಿದ್ರು, ನಿಮ್ಮ ಜೊತೆಗೆ ಸಂಧಾನ ಕೂಡ ವಿಫಲ ಆಗಿದೆ. ಸೊ ಇವತ್ತು ಏನ್ ನಿರೀಕ್ಷೆ ಇದೆ? ಇವತ್ತು ಏನ್ ನಿರೀಕ್ಷೆ ಅಂದ್ರೆ, ನಮ್ದು ಕಾರ್ಖಾನೆಯವರು ಈಗಾಗಲೇ ನಾವು 3500 ಬೇಡಿಕೆ ಇಟ್ಟಿದ್ದೀವಿ. ಅವರ ಈ ರೈತ ಸಂಘ ಹೋರಾಟದಿಂದ 200 ರೂಪಾಯಿ ಕೊಡ್ತು ಅಂತೇಳಿ ಬಂದರು. ಅಲ್ಲಿ ಯಾವುದು ಕೂಡ ಇವತ್ತ ಸರ್ಕಾರದ ಮುಖ್ಯಮಂತ್ರಿ ಆಗಲಿ ಶುಗರ್ ಮಂತ್ರಿ ಆಗಲಿ ಪಾತ್ರ ಇಲ್ಲ. ಈ ಹೋರಾಟಕ್ಕೆ ಮಾಡೋದು ಇಲ್ಲಿ ಜಿಲ್ಲಾಧಿಕಾರಿ ಅವರು ಇಲ್ಲಿರ್ತಕ್ಕಂಥ ಹಲವಾರು ಮುಖಂಡರು ಕೂಡಿ 200 ರೂಪಾಯಿಗೆ ಬಂದಾರ. ಇನ್ನ 200 ರೂಪಾಯಿ ಕೊಡಬೇಕು ಅವ್ರ ಕಾರ್ಖಾನೆಯವರ. ಅವ್ರು ಮಂಡತನ ಹಚ್ಚತ್ತಾರ. ನಾವು ಒಂದು 10 ಪೈಸೆ ಕೊಡಕ್ಕಾಗುದಿಲ್ಲ, ನಮಗೆ ನೀಗುದಿಲ್ಲ ಅನ್ನುವಂತ ಮಂಡತನ ಮಾಡತ್ತಾರು. ಮಂಡತನ ಅವ್ರು ಏನಾದ್ರು 200 ರೂಪಾಯಿ ಕೊಡ್ಲಿಲ್ಲ ಅಂದ್ರ ನನ್ನ ರೈತ ದೇವರುಗಳು ಅವ್ರ ಹಣಿಬಾರನ್ನ ಬರೀತಾರೆ. ಉತ್ತರ ಕರ್ನಾಟಕದ ಕಬ್ಬು ಬೆಳೆಗಾರ ಮೇಲೆ ಅವ್ರ ಭವಿಷ್ಯ ಐತೆ. ಅವ್ರು 200 ರೂಪಾಯಿ ಕೊಟ್ಟರು ಅವ್ರು ಉದ್ಧಾರ ಆಗ್ತಾರ. ಯಾಕಂದ್ರೆ ಅವ್ರು 5-6 ವರ್ಷದಿಂದ ತಿಂದಾರ. 10 ರೂಪಾಯಿ ಕೂಡ ಹೆಚ್ಚು ಕೊಟ್ಟಿಲ್ಲ. ಅವ್ರ ಹೋರಾಟಕ್ಕೆ ಮಾಡೋದು 200 ಕೊಟ್ಟಾರ. ಇನ್ನು 200 ಕೊಟ್ರ ಅವ್ರಿಗೆ ಯೋಗ್ಯ ಐತೆ. ಕೊಡ್ಲಿಲ್ಲ ಅಂದ್ರೆ ಕಬ್ಬು ಬೆಳೆಗಾರ ತೀರ್ಮಾನ ಮಾಡ್ತಾರೋ. ನಾನು ಕೇಳ್ತಕ್ಕಂಥದ್ದು ವಿಷಯ ಯಾವ್ದಲ್ಲ. ಸಿದ್ದರಾಮಯ್ಯ ಅವರಿಗೆ ಒಂದು ಟನ್ ಕಬ್ಬಿಗೆ 5000 ರೂಪಾಯಿ ಗೌರ್ಮೆಂಟ್ ತೆರಿಗೆನ ಹೋಗುತ್ತದೆ ಸ್ಪ್ರೀಟ್ ಮೇಲೆ. ಬರೇ 1 ಲೀಟರ್ ರೆಡಿ ಆದಪ್ಪ ಅಂದ್ರೆ 100 ಬಾಟ್ಲಿ ಸರಿಯಾಗಿ ತಯಾರಾಕೈತೆ. ಅದನ್ನ ಸರಿ ಕೂಡ ನಮ್ಮ ರೈತರ ಜಾಸ್ತಿ ಕುಡಿತಾರ. ಅದೊಂದು ಕರ್ಮ. ಅದಕ್ಕಾಗಿ ನಾನು ಅದ್ರೊಳಗ ಏನ್ ಕೇಳ್ತಾ ಇದೀನಿ ಅಂದ್ರೆ, ಇವತ್ತೇನು ಅವ್ರ ಕ್ಯಾಬಿನೆಟ್ ಐತಿ 10,000 ಕೋಟಿ ರೂಪಾಯಿ ಕಬ್ಬು ಬೆಳೆಗಾರರಿಗೆ ಒಂದು ಗೆಜೆಟ್ ಮಾಡಿ ಇವತ್ತ ವರ್ಷಕ್ಕ ನಾವ ಕಬ್ಬು ಬೆಳೆದು ಸಿದ್ದರಾಮಯ್ಯ ಅವರು ಏನು ಕಳಿಗೆ ಇರದಿಲ್ಲ, ಯಾರು ಕಳಿಗೆ ಇರದಿಲ್ಲ. ಕಳಿಗೆ ನಾವು ಹೊರದು ಕಳೆ ನಾವು ಕಿದ್ದು ಬಂಡವಾಳ ನಾವು ಹಾಕಿದ್ದು. ಅದಕ್ಕೆ ಅವ್ರು 10,000 ಕೋಟಿ ರೂಪಾಯಿ ಒಂದು ಪ್ಯಾಕೇಜ್ ಏನ್ ಮಾಡಿರಪ್ಪ ಅಂದ್ರೆ ಚಳವಳಿ ತಕ್ಕೋರು. ಇಲ್ಲ ಅಂದ್ರೆ ನಾಳೆ 50 ಲಕ್ಷ ಜನ ಇವತ್ತ ರಾಷ್ಟ್ರೀಯ ಹೆದ್ದಾರಿನ ಮಾಡಕ್ ಇಡೀ ರಾಜ್ಯದ ರೈತರು, ರೈತ ಪರ ಚಿಂತಕರು ಎಲ್ಲರೂ ಕೂಡ, ಸ್ವಾಮೀಜಿಗಳು, ಸ್ಕೂಲ್ ಮಕ್ಕಳು ಹಿಡ್ಕೊಂಡು ಎಲ್ಲರೂ ಕೂಡ ಬೀದಿಗೆ ಬರ್ತಾ ಇದ್ದಾರೆ. ಸರ್, ಈಗ ನಿನ್ನೆ ಸಭೆ ವಿಫಲ ಆಗಿದೆ. ನೀವು ಏನಾದರೂ ಚರ್ಚೆ ಮಾಡಿದ್ರ ನಿಮ್ಮ ರೈತ ಮುಖಂಡರ ಜೊತೆಗೆ? ಸೊ ಇವತ್ತೇನಾದ್ರೂ ಚರ್ಚೆ ಆಗುತ್ತಾ? ಮುಂದೆ ತೀರ್ಮಾನ ಯಾವ ರೀತಿ ಆಗಬೇಕು? ಯಾಕಂದ್ರೆ ನಿನ್ನೆ ಅಂತೂ ಸಚಿವರು ಬಂದಂತ ಸಂದರ್ಭದಲ್ಲಿ ಕೆಲಸ ಆಗಿಲ್ಲ. ಸೊ ಇವತ್ತು ನಿರೀಕ್ಷೆ ಇದೆಯಾ ಅಂದ್ರೆ, ಇವತ್ತು ಸಂಜೆವರೆಗೂ ನಿರೀಕ್ಷೆ ಇದೆಯಾ? ನಿರೀಕ್ಷೆ ಇಟ್ಕೋತೀರಾ ಅಂತ? ಸರ್ಕಾರ ಮೊದಲು ಬರಬೇಕಾಗಿತ್ತು. ಕೂತು 2 ದಿವಸನಾಗ ಬಂದಿರ ಮುಖ್ಯಮಂತ್ರಿ ಮಾತುಕತೆಗೆ ಹೋಗಿ ಚರ್ಚೆ ಮಾಡುವಂತ ಸಂದರ್ಭ. ಇವತ್ತು ಜನಾಂದೋಲನ ಆಗಿದೆ. ಚಳವಳಿ ಇದು ನನ್ನ ವೈಯಕ್ತಿಕ ಕಂಟ್ರೋಲ್ದಾಗಿಲ್ಲ. ಜನಾಂದೋಲನ ಆತ್ಪ ಅಂದ್ರ ಆ ಜನಾಂದೋಲನದಾಗ ತೀರ್ಮಾನ ಆಕೈತಿ. ನಾವ್ ಯಾರು ಮುಖ್ಯಮಂತ್ರಿ ಮಾತುಕತೆಗೆ ಹೋಗೋ ಅವಶ್ಯಕತೆ ಇಲ್ಲ. ನಾವೇನು ಬಿಡೇಕಾಗಿ ರೊಕ್ಕ ಕೇಳತ್ತಿಲ್ಲ. 60,000 ಕೋಟಿ ರೂಪಾಯಿ ಟ್ಯಾಕ್ಸ್ ಹೋಗ್ತೈತಿ. ಅದ್ರೊಳಗೆ ನೀವು 10,000 ಕೋಟಿ ಕೊಡ್ರಿ. ಎಲ್ಲ ಚರ್ಚೆ ಮಾಡಿದೀವಿ ನಾವು. ಏನಿಲ್ಲ, ಅವ್ರೇನಾದ್ರು ಇವತ್ತು ಬಗ್ಗೆ ನಮಗೆ ಪರಿಹಾರ ಕೊಡದೆ ಹೋದ್ರೆ ಟನ್ನಿಗೆ 1000 ರೂಪಾಯಿ. ನಾವು ನಾಳೆ ರಾಷ್ಟ್ರೀಯ ಹೆದ್ದಾರಿಗೆ ಹೋಗ್ಲಿಕ್ಕೆ ಈಗಾಗಲೇ ನಮ್ದು ಎಲ್ಲಾ ರೀತಿ ರೆಡಿ ಆಗಿದೆ, ಸಜ್ಜಾಗಿದೆ. ಟ್ರ್ಯಾಕ್ಟರ್ ರೆಡಿ ಇದಾವು, ಬೈಕು ರೆಡಿ ಇದಾವು, 50 ಲಕ್ಷ ಜನನೂ ರೆಡಿ ಇದ್ದಾರೆ. ಸೊ ಇದಿಷ್ಟು ಚುನಪ್ಪ ಪೂಜಾರಿ ಅವರು ಹೇಳುವಂತದ್ದು. ಏನಂತಂದ್ರೆ, ಇವತ್ತು ಸಚಿವ ಸಂಪುಟ ಸಭೆ ನಡೀತಾ ಇದೆ. ಇವತ್ತು ಏನಾದ್ರೂ ತೀರ್ಮಾನ ಆಗಿಲ್ಲ ಅಂದ್ರೆ ನಾಳೆ ನಾವು ರಾಷ್ಟ್ರೀಯ ಹೆದ್ದಾರಿಗೆ ಹೋಗೋದು 100% ನಾವು ರೆಡಿ ಇದೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಲೋಹಿತ್, ನ್ಯೂಸ್ 18 ಚಿಕ್ಕೋಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.